ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲೇಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಶಾರ್ಟಾಗಿ ಒಂದು ಇಂಟ್ರೋ ಕೊಡ್ತೀನಿ. ತುಂಬಾ ಸುಂದರವಾಗಿ ಒಂದು ಸ್ಥಳ ಇತ್ತು. ಎಷ್ಟು ಸುಂದರವಾಗಿತ್ತು ಅಂದರೆ ಆ ಸ್ಥಳ ಎಲ್ಲರಿಗೂ ಆ ಒಂದು ಅರಮನೆ ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಕಾಲ ಕಳೆಯೋಣ ಅನ್ನೋವಷ್ಟು ಸುಂದರವಾಗಿ ಆ ಒಂದು ಸ್ಥಳ ಇತ್ತು. ಆ ಒಂದು ಅರಮನೆಯಲ್ಲಿ ಒಬ್ಬ ರಾಜನ ಹೆಂಡತಿ, ರಾಜನಿಗೆ ಮಕ್ಕಳು. ಈ ಥರ ಒಂದು ಚಿಕ್ಕ ಕುಟುಂಬ ಇತ್ತು. ಅದಾದಮೇಲೆ ಆ ಊರಿನ ತುಂಬ ಪ್ರಜೆಯರೆಲ್ಲ ಇದ್ದರು. ಆ ಊರಿಗೆ ಶತ್ರು ಪಡೆ ಕೂಡ ಇತ್ತು. ಇದು ಆ ಊರಿನ ಒಂದು ಬಗ್ಗೆ ಶಾರ್ಟ್ ಸ್ಟೋರಿ. ಆ ಊರಲ್ಲಿ ಒಬ್ಬ ರಾಜ ಇದ್ದ. ರಾಜಂಗೆ ಶತ್ರುಗಳು ಹೋಗಲಿ, ತಮ್ಮ ಸೈನ್ಯ, ತಮ್ಮ ಒಂದು ಪ್ರಜೆಗಳೇನಿದ್ರು ಅವ್ರ ಕಂಡ್ರೆ ಆಗ್ತಾ ಇರಲಿಲ್ಲ ರಾಜಂಗೆ ಇಷ್ಟ ಆಗಿರೋ ಒಬ್ಬ ವ್ಯಕ್ತಿ ಅಂದರೆ ಅದು ಅವ್ರ ಹೆಂಡತಿನ ಮಾತ್ರ ತುಂಬಾ ಇಷ್ಟಪಡ್ತಿರ್ತಾನೆ ರಾಜ. ಹೆಂಡತಿಗೆ ಒಂದು ದಿನ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಅನಿಸುತ್ತೆ. ಆ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ದಾಗ ಅವನಿಗೆ ತಲೆಗೆ ಬರೋದು ಫಸ್ಟು ಒಂದು ಕಾಡಿನ ಮಧ್ಯದಲ್ಲಿ ಒಂದು ಅರಮನೆ ಕಟ್ಟಿ ನನ್ನ ಹೆಂಡತಿಗೆ ಕೊಡಬೇಕು ಅಂತ. ಆ ಅರಮನೆಯೂ ಅಷ್ಟೇ ಸುಮ್ಮನೆ ಹಾಗೆ ಕಟ್ಟಲಿಲ್ಲ. ರಾಜ ತುಂಬಾ ಒಂದಿಷ್ಟು ಕತೆಗಳನ್ನ ಇಟ್ಕೊಂಡೇ ಕಟ್ಟಿದ್ದಾನೆ. ಫೈನಲಿ ಕಟ್ತಾನೆ, ಅರಮನೆಯಂತೂ ಕಟ್ತಾನೆ. ತುಂಬ ಸುಂದರವಾಗಿರೋ ಅರಮನೆನೇ ಕಟ್ತಾನೆ ನನ್ನ ಹೆಂಡತಿಗೋಸ್ಕರ. ಅರಮನೆ ಎಲ್ಲ ಕಟ್ಟಾದ್ಮೇಲೆ ಒಂದು ದಿನ ಫೈನಲಿ ಅದನ್ನ ಇನಾಗ್ರೇಷನ್ ಮಾಡಬೇಕು ಅನ್ನೋ ಒಂದು ದಿನ ಬರುತ್ತೆ. ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಾರೆ. ಆದರೆ ಆ ಅರಮನೆ ಕಟ್ಟಿದ್ದಷ್ಟೇ, ಹೋಗ್ಬಿಟ್ಟು ಒಂದು ದಿನವೂ ಆ ಅರಮನೆಯಲ್ಲಿ ಉಳ್ಕೊಳ್ಳಿಲ್ಲ. ಆ ರಾಜ ಅಂತೂ ಆ ಅರಮನೆ ಒಳಗಡೆ ಹೆಜ್ಜೆ ಕೂಡ ಇಡಲಿಲ್ಲ. ಯಾಕೆ, ಏನಾಯಿತು, ಅದರ ಹಿಂದೆ ಏನೊಂದು ಕತೆ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದೆ ಒಂದಿಷ್ಟು ವೀಡಿಯೋಸ್ ಹಾಕಿದ್ದೀನಿ. ತುಂಬಾ ಹಾರರ್ ಕಥೆಗಳು ಕೂಡ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ನಿಮಗೂ ಯಾವ ಸ್ಟೋರೀಸ್ ಬೇಕು ಮುಂದಿನ ದಿನಗಳಲ್ಲಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವಾಗ ನಾವು 21ನೇ ಶತಮಾನನ ಬಿಟ್ಟು 19ನೇ ಶತಮಾನಕ್ಕೆ ಹೋಗೋಣ. 19ನೇ ಶತಮಾನದಲ್ಲಿ ನಮ್ಮ ಭಾರತದ ಒಡಿಸ್ಸಾ ರಾಜ್ಯದಲ್ಲಿ ಒಂದು ಸ್ಥಳ ಇತ್ತು. ತುಂಬಾ ಭಯಂಕರವಾಗಿರುವಂಥ ಸ್ಥಳ, ಚತುರಾನಗರ ಅಂತ ಅದರ ಹೆಸರು. ತುಂಬಾ ಹಾಂಟೆಡ್ ಕಥೆಗಳೆಲ್ಲ ಇದರಿಂದ ಬಂದಿದ್ದಾವೆ. ತುಂಬಾ ಭಯಂಕರವಾಗಿರುವಂಥ ಸ್ಥಳ ಅಂತಲೇ ಅದು ಫೇಮಸ್ ಆಗಿರುವಂಥದ್ದು ಚತುರಾನಗರು. ಈ ಒಂದು 19ನೇ ಶತಮಾನದಲ್ಲಿ ಒಬ್ಬ ರಾಜ ಇದ್ದ. ತುಂಬಾ ಕೈಂಡ್ ಹಾರ್ಟೆಡ್ ರಾಜ. ತುಂಬ ಅವನ ಪ್ರಜೆಗಳನ್ನಾಗಲಿ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋವಂಥನು. ತನ್ನ ಒಂದು ಊರನ್ನ ತುಂಬ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರುವಂಥ ರಾಜ. ಆ ರಾಜನ ಹೆಸರೇ ಪ್ರತಾಪ್ ಸಿಂಗ್ ದೇವ್ ಮಹೇಂದ್ರ ಬಹದ್ದೂರ್. ಇದು ಅವರ ಪೂರ್ಣ ಹೆಸರಾಗಿತ್ತು. ಈ ರಾಜ ಒಡಿಸ್ಸಾದ ಚತುರಾನಗರನ ಒಂದು ಅರಮನೆನ ಅಥವಾ ಆ ಒಂದು ಆಡಳಿತನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ತಮ್ಮ ಪ್ರಜೆಗಳನ್ನಂತೂ ತುಂಬಾ ಪ್ರೀತಿಸುವಂಥ ರಾಜ ಆಗಿದ್ದವನು. ತುಂಬಾ ಜನಕ್ಕೆ ಇಷ್ಟ ಆಗ್ತಿದ್ರು. ಜನ ಕೂಡ ಅಷ್ಟೇ ತುಂಬ ಪ್ರೀತಿ ಕೊಡ್ತಾಯಿದ್ರು ಈ ಒಬ್ಬ ರಾಜಂಗೆ. ಒಂದು ದಿನ ಏನಾಗುತ್ತೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಆ ರಾಜಂಗೆ ಏನು ತಿಳಿಯುತ್ತೋ ಏನೋ, ಅವ್ನ ಲೈಫಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಅನ್ನೋ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ದಿನ ಫೈನಲಿ ತನ್ನ ರಾಜಪಟ್ಟ ಏನಿದೆ ಅದನ್ನ ಕೆಳಗಿಳಿಸ್ತಾನೆ. ಅದನ್ನ ತನ್ನ ಪೂರ್ತಿ ಒಂದು ಕಿಂಗ್ಡಮ್ ಏನಿದೆ ಆ ಇಡೀ ರಾಜ್ಯನ ಬಿಟ್ಟು ತನ್ನ ಹೆಂಡತಿ ಮಕ್ಕಳ ಜೊತೆನ ಎಲ್ಲರನ್ನೂ ಕರ್ಕೊಂಡು ಇಂಗ್ಲೆಂಡಿಗೆ ಇವರು ಹೋಗ್ಬಿಡ್ತಾರೆ. ಇವ್ರು ಹೋಗಾದ್ಮೇಲೆ ಆ ಒಂದು ಸ್ಥಳಕ್ಕೆ ಇವಾಗ ಯಾರೂ ರಾಜನೇ ಇಲ್ದಂಗೆ ಆಗುತ್ತೆ. ಆದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾರಾದರೂ ರಾಜ ತೀರ್ಕೊಂಡ್ರೆ, ಏನಾದರೂ ಆದರೆ ಅವರ ಅಣ್ಣನೋ ತಮ್ಮನೋ ಅಥವಾ ಅವ್ರ ಮಕ್ಕಳು ಈ ಥರ ಬರ್ತಾರೆ. ಇವಾಗ ಮಕ್ಕಳಂತೂ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂತಂದರೆ ಅವರ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋರು ಅವರ ಅಣ್ಣ ತಮ್ಮ ಯಾರಾದರೂ ಇರಬೇಕು. ಇವ್ರಿಗೆ ಒಬ್ಬ ತಮ್ಮ ಇರ್ತಾನೆ. ಇವನ ಹೆಸರೇ ನರಸಿಂಹ ಪ್ರತಾಪ್ ಅಂತ. ಇವನಿಗೆ ತುಂಬಾ ಕ್ರೂರತ್ವ ಇರುತ್ತೆ. ಯಾರನ್ನ ಕಂಡ್ರೂ ನರಸಿಂಹ ಪ್ರತಾಪ್ಗೆ ಆಗ್ತಾನೇ ಇರಲ್ಲ. ತನ್ನ ಇಡೀ ಪ್ರಜೆನ ತುಂಬ ದ್ವೇಷಿಸ್ತಿರ್ತಾನೆ. ಹಾಗೆ ಇವನೇ ಇವಾಗ ಆಡಳಿತ ಮಾಡೋಕ್ಕೆ ಶುರು ಆಗೋದು. ಈ ಊರಿಗೆ ಇವನೇ ಇವಾಗ ರಾಜ ಆಗ್ತಾನೆ. ಅಂದರೆ ಚತುರಾನಗರ ಮೊದಲಿನ ರಾಜ ಏನಿದ್ದ, ಆ ರಾಜ ಬಿಟ್ಟು ಹೋದ ತಕ್ಷಣವೇ ನರಸಿಂಹ ಪ್ರತಾಪ್ ಇವಾಗ ರಾಜ ಆಗಿ ಆಡಳಿತನ ನಡೆಸ್ತಿರ್ತಾನೆ. ತುಂಬಾ ಕೆಟ್ಟದಾಗಿ ತನ್ನ ಪ್ರಜೆಗಳನ್ನೆಲ್ಲ ನೋಡ್ಕೊತಿರ್ತಾನೆ ಈ ಒಬ್ಬ ನರಸಿಂಹ ಪ್ರತಾಪ್. ಆದರೆ ಏನು ಮಾಡೋಕ್ಕಾಗಲ್ಲ, ಪ್ರಜೆಗಳು ಅಲ್ಲೇ ಇರಬೇಕು, ಅಲ್ಲೇ ಬದುಕಬೇಕು. ಮಡದಿಯ ಹೆಸರೇ ಜತನ್ ಕುಮಾರಿ ದೇವಿ ಅಂತ. ಮಡದಿನ ಮಾತ್ರ ತುಂಬಾ ಪ್ರೀತಿಸ್ತಿರ್ತಾನೆ. ಬೇರೆ ಇಡೀ ದೇಶನೇ ಅವನು ದ್ವೇಷಿಸ್ತಿದ್ರು ಕೂಡ ಮಡದಿನ ಮಾತ್ರ ತುಂಬ ಪ್ರೀತಿಸ್ತಿರ್ತಾನೆ. ಅವಳ 36ನೇ ವರ್ಷದ ಹುಟ್ಟುಹಬ್ಬ ಬರ್ತಾ ಇರುತ್ತೆ. ಏನಾದರೂ ಸ್ಪೆಷಲ್ಲಾಗಿ ಒಂದು ಗಿಫ್ಟ್ ಕೊಡಬೇಕಲ್ವಾ ಅಂತ ನರಸಿಂಹ ಪ್ರತಾಪ್ ಸಿಂಗ್ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ತಲೆಗೆ ಒಂದು ಐಡಿಯಾ ಬರುತ್ತೆ. ಅದೇನು ಅಂತಂದರೆ, ಅವರು ಊರ ಹತ್ರನೇ ಇರುವಂಥ ಒಂದು ದೊಡ್ಡ ಕಾಡು. ಆ ಕಾಡಿನ ಮಧ್ಯಕ್ಕೆ ಯಾಕೆ ಒಂದು ಸುಂದರವಾಗಿರುವಂಥ ಅರಮನೆನ ನಾನು ಕಟ್ಟಿ ನನ್ನ ಹೆಂಡತಿ ಹೆಸರಿಗೆ ಮಾಡಬಾರ್ದು ಅದನ್ನ ಅಂತ ನರಸಿಂಹ ಪ್ರತಾಪ್ಗೆ ಇವಾಗ ಒಂದು ತಲೆಗೆ ಐಡಿಯಾ ಬರುತ್ತೆ. ಇವಾಗ ಈ ಥರ ಮಾಡಬೇಕು ಅಂತಂದರೆ ಫಸ್ಟು ಅಲ್ಲಿ ಒಂದು ಕಾಡಲ್ಲಿ ಯಾರೆಲ್ಲ ಆದಿವಾಸಿಗಳಿರ್ತಾರೆ ಅವ್ರನ್ನೆಲ್ಲ ಹೊರಗಡೆ ಕರಿಬೇಕು.
ಹೊಗೆ ಕರೆದು ಅಲ್ಲಿ ಕಾಡಲ್ಲೆಲ್ಲ ಕಟ್ಟಕ್ಕೆ ಶುರು ಮಾಡಬೇಕು. ಮತ್ತು ಕಾಡಲ್ಲಾಗಿರೋದ್ರಿಂದ ಆದಿವಾಸಿಗಳಿಗೆ ಕಾಡು ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ಸೊ ಅವರೇ ಇನ್ನೂ ಕಟ್ಟಿದ್ರೆ ಯಾವ ಜಾಗದಲ್ಲಿ ಚೆನ್ನಾಗಿ ಬರುತ್ತೆ ಏನು ಅಂತೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರ ಕೈಯಲ್ಲೇ ಕಟ್ಸೋಣ ಅಂತ ನರಸಿಂಹ ಪ್ರತಾಪ್ ಸಿಂಗ್ ಇವಾಗ ಯೋಚನೆ ಮಾಡ್ತಾನೆ. ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಆದಿವಾಸಿಗಳನ್ನ ಕರೆದು ಅವರ ಕೆಲಸದವರನ್ನಾಗಿ ಮಾಡ್ತಾನೆ ಆದಿವಾಸಿಗಳನ್ನ. ಆದರೆ ಆದಿವಾಸಿಗಳಿಗೂ ಅಷ್ಟೇ ಅವನೇನು ಆರಾಮಾಗಿ ಒಂದು ಕೆಲಸ ಕೊಟ್ಟು ಅವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಈ ಥರ ಎಲ್ಲ ಕೆಲಸ ಮಾಡಿಸ್ತಿರಲಿಲ್ಲ. ಸೊ ಅವ್ರೇನು ಇಡೀ ಒಂದು ಅರಮನೆನ ಕಟ್ಟಬೇಕಿತ್ತು, ₹1 ಕೂಡ ದುಡ್ಡು ಕೊಟ್ಟಿರಲಿಲ್ಲ ಅವ್ರಿಗೆಲ್ಲ ಅರಮನೆ ಕಟ್ಟೋದಕ್ಕೆ. ಹಾಗೆ ಕೆಲಸ ಮಾಡಿಸ್ಕೊತಿರ್ತಾನೆ. ಮತ್ತು ಅಷ್ಟೇ ಅಲ್ಲ, ಅಟ್ಲೀಸ್ಟ್ ಊಟ ತಿಂಡಿ ಆದರೂ ಕೊಡಬೇಕಲ್ವ. ಊಟ ತಿಂಡಿ ಕೂಡ ಸರಿಯಾಗಿ ನರಸಿಂಹ ಪ್ರತಾಪ್ ಕೊಡ್ತಾನೆ ಇರಲ್ಲ ಅವ್ರಿಗೆ. ನಿದ್ದೆ ಕೂಡ ಮಾಡೋ ಹಾಗಿರಲಿಲ್ಲ. ಮತ್ತು ಇನ್ನೊಂದು ಏನು ದೊಡ್ಡ ರೂಲ್ ಆಗಿತ್ತು ಅಂದರೆ 1 ನಿಮಿಷ ಕೂಡ ಆ ಒಂದು ಅರಮನೆ ಕಟ್ಟೋದನ್ನ ನಿಲ್ಲಿಸಬಾರ್ದು. ಕಂಟಿನ್ಯೂಸ್ ಆಗಿ ಕಟ್ತಾನೆ ಇರಬೇಕು. 24 ಗಂಟೆಗಳ ಕಾಲನೂ ಅರಮನೆ ಕಟ್ಟುತ್ತಾನೆ ಇರಬೇಕು ಅವರು. ಅವ್ರಿಗೆ ಏನಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅರಮನೆ ಕಟ್ಟಬೇಕು ಅನ್ನೋದು ನರಸಿಂಹ ಪ್ರತಾಪ್ ಅವರ ಒಂದು ಆಜ್ಞೆ ಆಗಿತ್ತು. ಸೊ ಜನರಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ತಮ್ಮ ಪ್ರಾಣನ ಅವರು ಬದುಕಿಟ್ಟು ಈ ಒಂದು ಅರಮನೆ ಕಟ್ಟುವಂಥ ಪರಿಸ್ಥಿತಿಗೆ ಅವರೆಲ್ಲರೂ ಬಂದು ನಿಂತಿದ್ರು. ಸೊ ಆದಿವಾಸಿಗಳು ಕೂಡ ಈಗ ಒಪ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ ಅವರು. ಸೊ ಆ ಕಾರಣದಿಂದ ಆದಿವಾಸಿಗಳು ಕೂಡ ಒಪ್ಕೊಂಡ್ರು. ಅದಾದಮೇಲೆ ಅವರು ಅಲ್ಲಿ ಅರಮನೆನ ಕಟ್ಟೋಕ್ಕೆ ಕೂಡ ಶುರು ಮಾಡಿದ್ರು. ಅರಮನೆ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಆದರೆ ಅವ್ರಿಗೆ ಸರಿಯಾಗಿ ಊಟ ಸಿಗ್ತಿರಲ್ಲ, ನಿದ್ದೆ ಆಗ್ತಿರಲ್ಲ. ಸೊ ತುಂಬಾ ವೀಕ್ ಆಗ್ತಾ ಇರ್ತಾರೆ ಅಲ್ಲಿರುವಂಥ ಜನ. ಸೊ ಒಂದಿಷ್ಟು ದಿನಗಳ ಕಾಲ ಹಾಗೆ ಕಟ್ತಾ ಬರ್ತಾರೆ. ಆದರೆ ಯಾರ್ಯಾರೆಲ್ಲ ವೀಕ್ ಆಗ್ತಾ ಬರ್ತಾರೆ ಅವರೆಲ್ಲರೂ ಅಲ್ಲಿ ತಲೆ ಸುತ್ತು ಬೀಳೋದಾಗಿರಲಿ, ಈ ಥರ ಎಲ್ಲ ಅವ್ರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ಆದರೂ ಕೂಡ ನರಸಿಂಹ ಪ್ರತಾಪ್ ಮಾತ್ರ ಏನೂ ಮಾಡ್ತಾ ಇರೋದಿಲ್ಲ. ಅದಾದಮೇಲೆ ಒಂದು ದಿನ ಒಬ್ಬೊಬ್ಬರೇ ಸಾಯಕ್ಕೆ ಶುರು ಮಾಡ್ತಾರೆ. ಸತ್ತಾಗೂ ಕೂಡ ಅಷ್ಟೇ ನರಸಿಂಹ ಪ್ರತಾಪ್ ಅಲ್ಲಿ ತುಂಬ ಯೋಚನೆ ಮಾಡ್ತಿರಲ್ಲ ಅದ್ರ ಬಗ್ಗೆ ಎಲ್ಲ. ಅವ್ರು ಸತ್ತರು ಅಂದ್ರೂ ಸುಮ್ಮನೆ ಆಗ್ತಿದ್ರು. ಅವ್ರಿಗೆ ಒಂದು ಪ್ರಾಪರಾಗಿ ಅಂತ್ಯ ಸಂಸ್ಕಾರ ಕೂಡ ನರಸಿಂಹ ಪ್ರತಾಪ್ ಮಾಡ್ತಾ ಇರಲ್ಲ. ಅವ್ರು ಅಕಸ್ಮಾತ್ ಸತ್ತರು ಬೇರೆ ಜನರೆಲ್ಲ ಹೇಳ್ತಿರ್ತಾರಲ್ವ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು, ಮಣ್ಣು ಮಾಡಬೇಕು ಅಂತ. ಆದರೂ ಕೂಡ ನರಸಿಂಹ ಪ್ರತಾಪ್ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಬೇರೆ ಒಂದಿಷ್ಟು ಸೈನಿಕರಿಗೆ ಹೇಳಿಬಿಟ್ಟು ಅವರ ಒಂದು ದೇಹ ಏನಿದೆ ಆ ದೇಹನ ಬೇರೆ ಊರಲ್ಲಿ ಅಥವಾ ಕಾಡಿನ ಮಧ್ಯಕ್ಕೆ ಹೋಗ್ಬಿಟ್ಟು ಬಿಸಾಕ್ಬಿಡೋಕ್ಕೆ ಹೇಳ್ತಿದ್ರಂತೆ. ಯಾಕೆ ಅಂತಂದರೆ ಕಾಡಲ್ಲಾದರೆ ಸಾಕಷ್ಟು ಪ್ರಾಣಿಗಳೆಲ್ಲ ಓಡಾಡ್ತಿರುತ್ತೆ. ಆ ಪ್ರಾಣಿಗಳೇ ತಿಂದು ದೇಹ ಅಲ್ಲೇ ಕೊಳ್ತು ಹೋಗುತ್ತೆ, ಬಿಟ್ಬಿಡಿ ಅಂತ ಹೇಳಿ ಈ ಥರ ಮಾಡೋರಂತೆ ನರಸಿಂಹ ಪ್ರತಾಪ್. ಸೊ ಇವಾಗ ಸಾಕಷ್ಟು ಜನ ಅಲ್ಲಿ ಸಾಯಕ್ಕೆ ಶುರು ಮಾಡ್ತಾರೆ. ಯಾರ್ಯಾರೆಲ್ಲ ಸಾಯ್ತಿರ್ತಾರೆ ಎಲ್ಲರಿಗೂ ಇದೇ ಥರ ಮಾಡಿ ಒಂದು ಕಾಡೆಲ್ಲ ಮಧ್ಯಕ್ಕೆ ಎಲ್ಲಾದರೂ ಒಂದು ಕಡೆ ಹೋಗಿ ಮೂಲೆಯಲ್ಲಿ ಬಿಸಾಕಿ ಬರ್ತಿರ್ತಾರಂತೆ. ಸೊ ಅದನ್ನೆಲ್ಲ ಪ್ರಾಣಿಗಳು ತಿಂದು ಅಲ್ಲೇ ಕೊಳ್ತು ಹೋಗಿರ್ತತ್ತೆ ಆ ಒಂದು ದೇಹಗಳು. ಸೊ ಇದಿಷ್ಟೆಲ್ಲ ಮಾಡ್ತಾರೆ. ಆದರೂ ಕೂಡ ಫೈನಲಿ ಬಿಡಲಿಲ್ಲ. ಆ ಒಂದು ಅರಮನೆನ ಕಟ್ಟಿದ್ರು. ಅರಮನೆ ಕಟ್ಟಾದಮೇಲೆ ಸುಂದರವಾಗೇ ಇತ್ತು ಅರಮನೆ. ತುಂಬ ಚೆನ್ನಾಗಿ ಪಾಪ ಎಲ್ಲರೂ ಕಷ್ಟಪಟ್ಟು ಆ ಒಂದು ಅರಮನೆನ ಕಟ್ತಾರೆ. ಈಗ ಆ ಒಂದು ಅರಮನೆನೆಲ್ಲ ಕಟ್ಟಾಗಿದೆ. ಇದಕ್ಕೆ ಇವಾಗ ಇನಾಗ್ರೇಷನ್ ಮಾಡಬೇಕು. ಇದನ್ನ ಚೆನ್ನಾಗಿ ಒಂದು ಖುಷಿಯಿಂದ ನರಸಿಂಹ ಪ್ರತಾಪ್ ಅವರು ತುಂಬ ಖುಷಿಯಿಂದ ಅವ್ರ ಹೆಂಡತಿನೆಲ್ಲ ಕರ್ಕೊಂಬಂದು ಅಲ್ಲಿ ಇನಾಗ್ರೇಷನ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ತುಂಬ ಜನಗಳಿರ್ತಾರೆ ಅಲ್ಲಿ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ. ಸಡನ್ನಾಗಿ ಬಂದು ಆ ಒಂದು ದೊಡ್ಡ ಅರಮನೆ ಮೇಲೆ ಬೆಂಕಿ ಬಿದ್ದು ಬೀಳುತ್ತೆ. ಬೆಂಕಿ ಬಿದ್ದಾಗಿಂದ ತುಂಬಾ ಭಯ ಆಗುತ್ತೆ ಎಲ್ಲರಿಗೂ. ಹಾಗೆ ಅಲ್ಲಿ ಕೆಲಸ ಮಾಡ್ತಿರುವಂಥ 2-3 ವ್ಯಕ್ತಿಗಳು ಕೂಡ ಅಷ್ಟೇ ಅಲ್ಲೂ ಕೂಡ ಸಾವನ್ನಪ್ತಾರೆ. ಸೊ ಇದಾದಮೇಲೆ ನರಸಿಂಹ ಪ್ರತಾಪ್ ಅವ್ರಿಗೆ ತುಂಬಾ ಭಯ ಆಗುತ್ತೆ. ಯಾಕೆ ಹೀಗಾಯಿತು? ಯಾಕಂದರೆ ತುಂಬ ಚೆನ್ನಾಗೇ ಎಲ್ಲ ಕಡೆ ಕಟ್ಸಿರೋವಂಥದ್ದು, ಯಾರೂ ಏನೂ ಮಾಡಿಲ್ಲ, ಅಷ್ಟು ಜನ ಇದ್ದಾರೆ ಅಲ್ಲಿ. ಆದರೂ ಕೂಡ ಈ ಥರ ಬೆಂಕಿ ಹೇಗೆ ಹತ್ಕೊಂತು ಅಂತ ಕೇಳಿದಾಗ ನರಸಿಂಹ ಪ್ರತಾಪ್ ಅವರ ಒಂದಿಷ್ಟು ಸಲಹೆಗಾರರು ಏನು ಹೇಳ್ತಾರೆ ಅಂದರೆ, ಈ ಒಂದು ಅರಮನೆ ಏನು ಕಟ್ಟಿದ್ದೀವಿ ಅದರ ವಾಸ್ತು ಸರಿ ಇಲ್ಲ ಅಷ್ಟು, ಆ ಕಾರಣದಿಂದ ಹೀಗಾಗಿದೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನರಸಿಂಹ ಪ್ರತಾಪ್ ಅವರು ಇದನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊತಾರೆ. ಹೌದು ಏನೋ ಆಗಿರಬೇಕು ಅಂತ ಆ ಮನೇನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಏನೇನೆಲ್ಲ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರು ಅದನ್ನೆಲ್ಲ ಸರಿ ಮಾಡ್ಸೋಣ ಫಸ್ಟು ಅಂತ ಎಲ್ಲನೂ ಏನೆಲ್ಲ ತಪ್ಪಿರುತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಅದನ್ನೆಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ರೀಕನ್ಸ್ಟ್ರಕ್ಟ್ ಆದಮೇಲೆ ಕೂಡ ಅಷ್ಟೇ ನರಸಿಂಹ ಪ್ರತಾಪ್ ಅವ್ರಿಗೆ ಒಂದು ಭಯ ಅನ್ನೋದು ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಮತ್ತೆ ಏನಾದರೂ ಅಲ್ಲಿ ಇದೇ ಥರ ಆಗಿ ಬೆಂಕಿ ಎಲ್ಲ ಬಿದ್ದುಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಕಾರಣಕ್ಕೆ ಅವರ ಮಂತ್ರಿನ ಇವಾಗ ನರಸಿಂಹ ಪ್ರತಾಪ್ ಅವರು ಕಳಿಸ್ತಾರೆ. 1 ವಾರ ಹೋಗ್ಬಿಟ್ಟು ನೀನು ಅಲ್ಲೇ ಇದ್ದು ಬಾ, ನಿನಗೇನೂ ಆಗಿಲ್ಲ ಅಂತಂದರೆ ನಾವು ಹೋಗ್ತೀವಿ ಅಂತ. ಸೊ ನೋಡ್ತಿರ್ಬೋದಲ್ವ ಅವರ ಮನಸ್ಥಿತಿ ಹೇಗಿದೆ ಅಂತ. ಅಷ್ಟು ಕ್ರೂರವಾಗಿ ಬೇರೆ ಜನ ಸತ್ರು ಸಾಯಲಿ, ಒಟ್ಟಿನಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋದು ಅವರ ಒಂದು ವ್ಯಕ್ತಿತ್ವ ಆಗಿತ್ತು. ಸೊ ಅದಾದಮೇಲೆ ಮಂತ್ರಿಗಳು ಕೂಡ ಹೋಗ್ತಾರೆ. ಆ ಒಂದು ಅರಮನೆಗೆ ಹೋಗಿ ಮಂತ್ರಿಗಳು ಅಲ್ಲಿ ನೆಲೆಸೋಕ್ಕೆ ಶುರು ಮಾಡ್ತಾರೆ. 1 ವಾರ ಹೇಳಿರ್ತಾರೆ ಮಂತ್ರಿಗಳಿಗೆ ಅಲ್ಲೇ ಇರಬೇಕು ಅಂತ. ಆದರೆ ಮಂತ್ರಿಗಳು 2 ದಿನ ಅಲ್ಲಿರ್ತಾರೆ. 2 ದಿನ ಆದ ತಕ್ಷಣ ಅವರು ಸತ್ತು ಹೋಗ್ತಾರೆ. ಹೇಗೆ ಸಾಯ್ತಾರೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಸತ್ತು ಹೋಗ್ಬಿಡ್ತಾರೆ. ಸತ್ತು ಹೋದ್ಮೇಲೆ ನರಸಿಂಹ ಪ್ರತಾಪ್ಗೆ ಇವಾಗ ಇನ್ನೂ ಕೂಡ ಅದು ದೃಢವಾಗಿ ಕೂತ್ಕೊಳ್ಳುತ್ತೆ. ಹೌದು, ನಾನು ಅಕಸ್ಮಾತ್ ಇಲ್ಲಿ ಹೋದರೆ ನಾನು ಮತ್ತೆ ಸಾಯ್ತೀನಿ ಅನ್ನೋದು ನರಸಿಂಹ ಪ್ರತಾಪ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಕಾರಣದಿಂದ ಅವತ್ತಿಂದ ಇವತ್ತುವರೆಗೂ ಅಷ್ಟೇ
ಅವರು ತಿರುಗಿ ಆ ಒಂದು ಅರಮನೆ ಕಡೆ ನೋಡಲೇ ಇಲ್ವಂತೆ. ಸೊ ಈ ಥರ ಅವರು ಅಷ್ಟು ಕಷ್ಟಪಟ್ಟು ಯಾರದ್ದು ಜೀವ ಎಲ್ಲ ತೆಗೆದು ಆ ಒಂದು ಅರಮನೆನ ಕಟ್ಟಿಸಿದ್ರು ಕೂಡ ಆ ಅರಮನೆ ಒಳಗೆ ಒಂದೇ ಒಂದು ಹೆಜ್ಜೆ ಇಟ್ಟಿಲ್ಲ ಅವರು. ಯಾಕೆ ಅಂತಂದರೆ ಅವ್ರು ಅಲ್ಲಿ ಹೋಗಿದ್ರೆ ಖಂಡಿತವಾಗ್ಲೂ ಸಾಯ್ತಾಯಿದ್ರು. ಇವಾಗ ಒಂದು ಥಾಟ್ ಬರುತ್ತೆ, ಏನಕ್ಕೆ ಸಾಯ್ತಾಯಿದ್ರು? ಆ ಅರಮನೆಗೆ ಹೋದವರೆಲ್ಲ ಯಾಕೆ ಸಾಯ್ತಾಯಿದ್ರು ಅಂತಂದರೆ, ನರಸಿಂಹ ಪ್ರತಾಪ್ ಅವರು ಆ ಅರಮನೆನ ಒಳ್ಳೆಯ ಉದ್ದೇಶದಲ್ಲಿ ಕಟ್ಟಿರೋವಂಥದ್ದು ಎಷ್ಟು ಜನನ ಸಾಯಿಸಿ ಆ ಒಂದು ಅರಮನೆನ ಕಟ್ಟಿದ್ದಾರೆ. ಆ ಒಬ್ಬ ಸಾಯಿಸಿರೋರನ್ನ ಅಟ್ಲೀಸ್ಟ್ ಒಳ್ಳೆ ರೀತಿಯವ್ರನ್ನ ಅಂತ್ಯ ಸಂಸ್ಕಾರ ಕೂಡ ಮಾಡಿ ನಮಗೆ ಶಾಂತಿ ಕೂಡ ಕೊಡಿಸಿಲ್ಲ ಇವರು. ಅಷ್ಟು ಕ್ರೂರವಾಗಿ ನಡ್ಕೊಂಡು ಅವರ ಒಂದು ದೇಹನ ಎಲ್ಲೋ ಬಿಸಾಕಿ ಬಂದು ಪ್ರಾಣಿಗಳೆಲ್ಲ ತಿನ್ನೋ ಥರ ಮಾಡಿದ್ದಾರೆ. ಇವಾಗ ಹೇಳೋವಂಥ ಪ್ರಕಾರ ಆ ಒಂದು ಯಾರೆಲ್ಲ ಸತ್ತರಲ್ವ ಅವ್ರದ್ದೆಲ್ಲ ಒಂದು ಆತ್ಮ ಬಂದು ಆ ಮನೆ ಒಳಗೆ ಕುತ್ಕೊಂಡಿದೆ. ಅಲ್ಲಿ ಅದು ಎಲ್ಲ ಸೌಂಡ್ ಎಲ್ಲ ಮಾಡ್ತಿತ್ತಂತೆ. ಅಲ್ಲೇ ಇದೆ ಅದು, ಆ ಆತ್ಮಗಳೆಲ್ಲ ಅಲ್ಲೇ ಬದುಕಿದ್ದಾವೆ. ಆ ಕಾರಣದಿಂದ ಇವು ಯಾರೇ ಹೋಗಿ ಅಲ್ಲಿ ನೆಲೆಸಕ್ಕೆ ಶುರು ಮಾಡಿದ್ರು ಅವ್ರನ್ನ ಯಾರನ್ನೂ ಅದು ಬಿಡೋದಿಲ್ಲ, ಎಲ್ಲರೂ ಸಾಯಿಸುತ್ತೆ ಅನ್ನೋದು ಎಲ್ಲರ ಒಂದು ನಂಬಿಕೆ ಆಗಿದೆ ಅಲ್ಲಿ. ಆ ಕಾರಣದಿಂದ ನರಸಿಂಹ ಪ್ರತಾಪ್ ಅವರು ಅಲ್ಲಿಗೆ ಹೋಗಲೇ ಇಲ್ಲ ಮತ್ತೆ ಅವತ್ತು. ಸೊ ಆ ರಾಜನೇ ಹೋಗಿಲ್ಲ ಅಂದಾಗ ಇಡೀ ಸೈನಿಕರು ಅಥವಾ ರಾಜ್ಯದವ್ರು ಯಾರೆಲ್ಲ ಪ್ರಜೆಗಳಿದ್ದಾರೆ ಅವರು ಕೂಡ ಯಾರೂ ಹೋಗೋದಿಲ್ಲ, ಎಲ್ಲರೂ ಹೋಗೋದು ಬಿಡ್ತಾರೆ. ಸೊ ಆ ಕಾರಣದಿಂದ ಆ ಒಂದು ಅರಮನೆ ಹೇಗಿದೆ ಕಟ್ಟಿದ್ದು ಹಾಗೆ ಇನ್ನೂ ಹಾಗೆ ಬಿದ್ದಿದೆ, ಯಾರೂ ಅಲ್ಲಿ ಸುಳಿಯೋದಿಲ್ಲ. ಅಕಸ್ಮಾತ್ ಯಾರಾದರೂ ಹೋದ್ರೂ ಅಲ್ಲಿಂದ ಬದುಕಿ ಬರಲ್ಲ ಯಾರು ಅನ್ನೋದು ಒಂದು ಗಾಢವಾದ ನಂಬಿಕೆ ನಮ್ಮ ಎಲ್ಲರ ಪ್ರಜೆಗಳದ್ದು ಅಂತ ಹೇಳ್ಬೋದು. ಸೊ ಆ ಕಾರಣದಿಂದ ಆ ಒಂದು ಮನೆಯಿಂದ ಒಂದು ಅರಮನೆಯಿಂದ ಅಲ್ಲಿಂದ ತುಂಬಾ ಹಾಂಟೆಡ್ ಸ್ಟೋರೀಸ್ ಎಲ್ಲ ಬರುತ್ತೆ. ಯಾರಾದರೂ ಹೋಗಿ ಏನಾದರೂ ಅವ್ರಿಗೆ ಅನುಭವಗಳೆಲ್ಲ ಆಗಿರುತ್ತಲ್ವ, ಸೊ ಆ ಕಥೆಗಳನ್ನ ಸಾಕಷ್ಟು ಜನ ಬಂದು ಹಂಚ್ಕೊತಾರೆ. ಸೊ ಇದು ಒಡಿಸ್ಸಾದ ಚತುರ್ನಗರದ ಒಂದು ಅರಮನೆ ಕಥೆ ಆಗಿತ್ತು. ಸೊ ಅದನ್ನ ಜತನ್ ನಗರ್ ಅರಮನೆ ಅಂತ ಕೂಡ ಕರೀತಿರ್ತಾರೆ. ಯಾಕಂದರೆ ಅದನ್ನ ಅವರ ಹೆಂಡತಿಗೋಸ್ಕರ ಅವ್ರು ಕಟ್ಟಿದ್ದಲ್ವ, ಸೊ ಜತನ್ ಕುಮಾರಿಗೆ, ಅದಕ್ಕೋಸ್ಕರ ಅದನ್ನ ಜತನ್ ನಗರದ ಅರಮನೆ ಅಂತ ಕೂಡ ಹೇಳ್ತಿರ್ತಾರೆ. ಸೊ ಈ ಒಂದು ಅರಮನೆ ಕಥೆ ನಿಮ್ಗೆ ಹೇಗೆ ಅನ್ನಿಸ್ತು? ಮಿಸ್ಟೀರಿಯಸ್ ಆಗಿರುವಂಥ ಕಥೆ ಇದು. ಆ ವ್ಯಕ್ತಿ ಯಾಕೆ ಅಷ್ಟು ಕ್ರೂರವಾಗಿ ನಡ್ಕೊಂಡು ಕಟ್ಟಿದ್ನೋ ಗೊತ್ತಿಲ್ಲ. ಚೆನ್ನಾಗಿ ಕಟ್ಟಿದ್ದಿದ್ರೆ ಇವಾಗ ಅದು ಕೂಡ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿ ಎಲ್ಲರೂ ಹೋಗ್ತಿದ್ರೇನೋ, ಬಟ್ ಅದನ್ನ ಹಾಳು ಮಾಡಿಬಿಟ್ರು ಇವಾಗ ಅಂತ ಹೇಳ್ಬೋದು. ಸೊ ನಿಮಗೆ ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಇನ್ನು ಮಿಸ್ಟೀರಿಯಸ್ ಆಗಿರುವಂಥ ಕಥೆಗಳು ಬೇಕಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವುದಾದ್ರೂ ಕತೆ ಗೊತ್ತಿದ್ರೂ ಕೂಡ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಒಂದು ಕಥೆನ ಓದಿ ನಾನು ಕೂಡ ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.